ಆಗಸ್ಟ್ ಮುಗಿಯಕ್ಕೆ ಬಂದಿದೆ ಸರ್. ಈಗ ಕೇಂದ್ರಕ್ಕೆ ಯಾವಾಗ ಇವತ್ತು ಅದನ್ನು ಚರ್ಚೆ ಮಾಡ್ತೀವಿ. ನಿನ್ನೆ ನಾನು ಒಂದು ಹೇಳಿಕೆ ಕೊಟ್ಟಿದ್ದೇನೆ. ನಾವು ಅವರದ್ದು ಮಾನದಂಡಗಳಿದೆ. 2020 ಅವರೊಂದಷ್ಟು ಗೈಡ್ಲೈನ್ಸ್ ಮಾಡಿದ್ದಾರೆ. ಆ ಗೈಡ್ಲೈನ್ಸ್ನ ಒಳಗಡೆ ಬಂದ್ರೆ ಮಾತ್ರ ನಾವು ಡಿಕ್ಲೇರ್ ಮಾಡಬಹುದು ಬರಪೀಡಿತ ಪ್ರದೇಶ ಅಂತ ಹೇಳಿ. ಈಗ 102 ಕ್ಷೇತ್ರದಲ್ಲಿ ಆ ರೀತಿ ಬಂದಿದೆ ಗೈಡ್ಲೈನ್ಸ್ಗೆ ಸರಿಯಾಗಿ. ಅದನ್ನ ನಾವು ನಾಳೆ ಕ್ಯಾಬಿನೆಟ್ ಅಲ್ಲಿ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡಿಸಿದ್ದೀವಿ. ಅದನ್ನ ಅಂದ್ರೆ ವಸ್ತುಸ್ಥಿತಿ ಅಂತ ಅದನ್ನ ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪ್ರಕಟಣೆ ಮಾಡ್ತೀವಿ. ಪ್ರತಿ ವಾರನೂ ರಿವ್ಯೂ ಮಾಡ್ಕೊಳ್ತೀವಿ. ಸಪೋಸ್ ಯಾವುದೋ ಒಂದು ಈಗ ಬಿಟ್ಟೋಗಿದೆ ಅನ್ಕೊಳ್ಳಿ, ನೆಕ್ಸ್ಟ್ ವೀಕ್ ಮತ್ತೆ ರಿವ್ಯೂ ಮಾಡ್ತೀವಿ, ಅದ್ರ ನೆಕ್ಸ್ಟ್ ವೀಕ್ ರಿವ್ಯೂ ಮಾಡ್ತೀವಿ. ಇದು ಆ ಪ್ಯಾರಾಮೀಟರ್ಸ್ ಬಂದಂಗೆಲ್ಲ ನಾವು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಎಂಡ್ ಆಫ್ ದಿ ಮಂತ್ ಈ ತಿಂಗಳ ಕೊನೆಯಲ್ಲಿ ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡ್ತೀವಿ ಕೇಂದ್ರಕ್ಕೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ನೋಟ್ ಸಿಕ್ಕಿದೆ ಸರ್, ಸಿಎಸ್ ಬರ್ತಿತ್ತು. ಅವಾಗ ಕುಮಾರಸ್ವಾಮಿ ಒಂದಿಷ್ಟು ಜನ ಫೇಕ್ ಎಫ್ಐಆರ್ಗಳು ಹಾಕಿ ಈತ ಟೆಲಿಫೋನ್ ಕದ್ದಾಲಿಕೆ ಮಾಡಿದ್ರು ಅಂತೇಳಿ ಅದು ನೋಟಲ್ಲಿ ಇದೆ ಸರ್. ಓವರ್ ಟಿವಿ ಬಗ್ಗೆ ಸುದ್ದಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ನಾನು ಹೋಮ್ ಮಿನಿಸ್ಟರ್ ಇಲ್ವಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ವಿರುದ್ಧ ಆರೋಪ ಬಂದಿದೆ ಸರ್. ಇನ್ನು ಇವತ್ತು ಹನೂರ್ ಕೇಸ್ ಸಂಬಂಧಪಟ್ಟಂತೆ ಸಿಐಡಿಗೆ ಒಪ್ಪಿಸಿದ್ದಾರೆ ಸರ್ ಕೇಸನ್ನು. ಅಲ್ಲ, ಅದು ರೆಗ್ಯುಲರ್ ಆಗಿ ನಾವು ಇಂತಹದ್ದು ಘಟನೆಗಳಾದಾಗ ನಮಗೆ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುಮಾನಗಳು, ಡೌಟ್ಗಳು ಬಂದಾಗ ಅದನ್ನು ಸಿಐಡಿ ಕೊಡ್ತೇವೆ. ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಏನು ಹೊಸದೇನಿಲ್ಲ.